ಅಲ್ವಾ? ಇರೋವಂಥ ಗಿಡ ಮರಗಳನ್ನೆಲ್ಲ ನಾಶ ಮಾಡ್ತಾ ಇದ್ದೀವಿ. ಭೂಮಿನ ಅಗದು ಬಗದು ಅಲ್ಲಿರತಕ್ಕಂಥ ಒಳಗೆ ಇರತಕ್ಕಂಥ ಸಂಪತ್ತನ್ನೆಲ್ಲ ಲೂಟಿ ಹೊಡಿತಾ ಇದ್ದೀವಿ. ಹೀಗೆ ಅನೇಕ ಮಾಡಬಾರ್ದು ಕೆಲಸ ಮಾಡಿ ಭೂಮಿ ಮೇಲ್ಪದರ ಸಿಡಿಲಾಗಿ ಏನಾಗ್ತಾ ಇದೆ, ಎಲ್ಲಂದರಲ್ಲಿ ಭೂಕಂಪ ಸಂಭವಿಸ್ತಾ ಇದೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. 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 ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಿಂತ್ರಾ ಆ್ಯಪ್ ಮೂಲಕ ನೀವು ಏನಾದರೂ ಶ್ಯಾಂಪೂವನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ 60% ಆಫರ್ ಸಿಗ್ತಾ ಇದೆ ಸ್ನೇಹಿತರೆ. ಆಸಕ್ತಿ ಉಳ್ಳವರು ನಾವು ಕೆಳಗಡೆ ಲಿಂಕನ್ನು ನೀಡಿರ್ತೀವಿ. ಆ ಲಿಂಕ್ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ 60% ಆಫರಲ್ಲಿ ಸಿಗ್ತಾ ಇದೆ. ಹಾಗೆ ಒಂದಷ್ಟು ಮೇಕಪ್ ಐಟಮ್ಗಳು 50% ಆಫರ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ಆಸಕ್ತರು, ಅಗತ್ಯ ಇರೋರು ನೀವು ಪರ್ಚೇಸ್ ಮಾಡ್ಬೋದು. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ನಾವು ಅಂತರಾಳ ಅನ್ನೋ ಒಂದು ಹೊಸ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರ ಮುಂದುವರೆದ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಸಮಾಜದಲ್ಲಿರ್ತಕ್ಕಂಥ ಅನೇಕ ಅಮೂಲ್ಯವಾದ ವಿಷಯಗಳ ಒಂದು ಸ್ಥೂಲ ಪರಿಚಯನೇ ಈ ಅಂತರಾಳ. ಇವತ್ತು ನಾನು ಮತ್ತೊಂದು ಹೊಸ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಈ ಒಂದು ವಾಕ್ಯವನ್ನು ಕೇಳಿದಾಗಲೇ ನೀವು ಗೆಸ್ ಮಾಡಿರ್ತೀರಾ. ಹೌದು, ನಿಮ್ಮ ಊಹೆ ಸರಿಯಾಗಿದೆ. ನಾನು ಇವತ್ತು ಮಾತನಾಡೋಕ್ಕೆ ಬಂದಿರೋ ವಿಷಯ ಭೂಮಿ. ಈ ಭೂಮಿಗೆ ಹಲವಾರು ಹೆಸರು, ಪೃಥ್ವಿ, ಧರಣಿ, ಹೀಗೆ ಭೂಮಿಗೆ ನಾನಾ ಹೆಸರುಗಳಿದೆ. ಈ ಭೂಮಿಯನ್ನು ತಾಯಿಗೆ ಹೋಲಿಸ್ತೀವಿ ನಾವು. ಯಾಕೆ ತಾಯಿಗೆ ಹೋಲಿಸ್ತೀವಿ ಅಂದರೆ, ತಾಯಿ ಒಂದು ಮಗುವನ್ನು ಇರಬೇಕಾದ್ರೆ 9 ತಿಂಗಳು ಹೊತ್ತು ಕೊನೆಗೆ ಆ ಇರೋವಂಥ ಸಮಯದಲ್ಲಿ ಒಂದು ಹೊಸ ಜನ್ಮನೇ ಪಡ್ಕೊಂಡಂಗೆ ಆಗುತ್ತೆ. ಯಾಕೆಂದರೆ ಎಷ್ಟೋ ತಾಯಂದಿರು ಹೆರಿಗೆನಲ್ಲಿ ಸಹಿಸಲಾರದಂತಹ ನೋವಿನಿಂದ ಸಾಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆಯೇ ಅದೆಷ್ಟೋ ಕೋಟಿ, ಇವು ಸುಮಾರು ಅಂದಾಜು ಹೇಳೋ ಪ್ರಕಾರ ಪ್ರಪಂಚದ ಜನಸಂಖ್ಯೆ 751 ಕೋಟಿಯನ್ನು ಮೀರಿದೆ ಅಂತ ಹೇಳ್ತಾರೆ. ಇಷ್ಟು ಜನರ ಭಾರವನ್ನು ಹೊತ್ತು ಆ ಭೂತಾಯಿ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾಳೆ. ಗ್ರಹಗಳಲ್ಲೆಲ್ಲ ಅತಿ ವಿಶಿಷ್ಟವಾದ, ಅತಿ ಶ್ರೇಷ್ಠವಾದ ಗ್ರಹ ಅಂತಂದರೆ ಅದು ನಮ್ಮ ಭೂಮಿ. ಯಾಕೆ ಅಂತಂದರೆ, ಈ ಭೂಮಿನಲ್ಲಿರ್ತಕ್ಕಂಥ ಆ ಪ್ರಾಕೃತಿಕ ವ್ಯವಸ್ಥೆಗಳೇನಿದೆ, ಪ್ರತಿಯೊಂದು ಜೀವಿ ವಾಸ ಮಾಡೋದಕ್ಕೆ ಯೋಗ್ಯವಾಗಿದೆ. ಇಂತಹ ವಾತಾವರಣ ನಿಮಗೆ ಬೇರೆ ಯಾವ ಗ್ರಹದಲ್ಲೂ ಕೂಡ ಸಿಗಲ್ಲ. ಹೊಸ ಹೊಸ ಗ್ರಹಗಳ ಬಗ್ಗೆ ಅನೇಕ ಅನ್ವೇಷಣೆಗಳು ನಡೀತಾ ಇದ್ದರೂ ಕೂಡ ಭೂಮಿಯಂತಹ ಒಂದು ವಿಶಿಷ್ಟ ಗ್ರಹನ ಇದುವರೆಗೂ ಪತ್ತೆ ಮಾಡೋಕ್ಕೆ ವಿಜ್ಞಾನಿಗಳ ಕೈಯಿಂದ ಸಾಧ್ಯ ಆಗಿಲ್ಲ. ಹೇಳ್ತಾ ಇದ್ದಾರೆ, ಅನೇಕ ಭೂಮಿಗಿಂತಲೂ ಅಥವಾ ಭೂಮಿಯಷ್ಟೇ ಒಳ್ಳೆಯ ವಾತಾವರಣ ಹೊಂದಿರತಕ್ಕಂಥ ಗ್ರಹಗಳು ಜ್ಯೋತಿರ್ವರ್ಷ ದೂರದಲ್ಲಿವೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಯಾವ ದೃಢಪಟ್ಟಿಲ್ಲ ಇನ್ನು. ಕೇವಲ ಒಂದು ವೈಜ್ಞಾನಿಕ ಊಹೆಗಳು ಅಂತ ನಾವು ಅದನ್ನೆಲ್ಲ ಹೇಳ್ಬೋದು ಅಷ್ಟೇ. ಈ ಭೂಮಿ ಯಾವ ಥರ ವಿಶಿಷ್ಟ ನಮಗೆ ಅಂತಂದರೆ, ನೋಡಿ, ನಾವು ಬದುಕೋದಕ್ಕೆ ಯೋಗ್ಯವಾದಂತಹ ವಾತಾವರಣ ಅಂದರೆ ಮುಖ್ಯವಾಗಿ ಆಮ್ಲಜನಕ. ಉಸಿರಾಟಕ್ಕೆ ನಮಗೆ ಬೇಕಾಗಿರೋದು ಆಮ್ಲಜನಕ. ಅದು ಭೂಮಿ ಪ್ರಕೃತಿದತ್ತವಾಗಿ ನಮಗೆ ಒದಗಿಸ್ಕೊಡ್ತಾ ಇದೆ. ಯಾವುದ್ರ ಮೂಲಕ? ಗಿಡ ಮರಗಳ ಮೂಲಕ.
ಈ ಗಿಡ ಮರಗಳೇ ಇರಲಿಲ್ಲ ಅಂತಂದರೆ ಆಮ್ಲಜನಕ ನಮಗೆ ಸಿಗ್ತಾನೇ ಇರಲಿಲ್ಲ. ಹಾಗೆ ಕುಡಿಯೋದಕ್ಕೆ ಮುಖ್ಯವಾಗಿ ನೀರು, ಜೀವಜಲ ಅಂತ ಕರಿತೀವಿ. ಆ ನೀರು ಭೂಮಿ ನಮಗೆ ಕೊಟ್ಟಂತಹ ಮತ್ತೊಂದು ಅದ್ಭುತ ಕಾಣಿಕೆ ಅಂತ ಹೇಳ್ಬೋದು ನಾವು. ಯಾಕೆಂದರೆ ಬಾಯಾರ್ದಾಗ ನೀರು ಬೇಕು, ಅಡುಗೆಗೆ ನೀರು ಬೇಕು, ಬಟ್ಟೆ ತೊಳೆಯೋಕ್ಕೆ, ಪ್ರತಿಯೊಂದಕ್ಕೂ ಕಾರ್ಖಾನೆಯಿಂದ ಹಿಡಿದು ಎಲ್ಲ ಒಂದು ಅಗತ್ಯಗಳಿಗೆ ನೀರಿನ ಅವಶ್ಯಕತೆ ಇದ್ದೇ ಇದೆ. ಆ ನೀರು ಕೂಡ ನಮಗೆ ಭೂಮಿಲೇ ಸಿಗೋದು. ಹಾಗೆ ಇವತ್ತು ನಾವು ಬಸ್ಸು, ರೈಲು, ವಿಮಾನ ಯಾವುದ್ರಲ್ಲೆಲ್ಲ ಓಡಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಇಂಧನ ಸಿಗೋದು ಕೂಡ ಈ ಭೂಮಿಯಲ್ಲೇ, ತೈಲದ ಮೂಲಕ. ಪೆಟ್ರೋಲ್, ಡೀಸೆಲ್, ಹೈಡ್ರಾಲಿಕ್ ಆಯಿಲ್ ಪ್ರತಿಯೊಂದು ಸಿಗ್ತಾ ಇರೋದು ಈ ಭೂಮಿಯಿಂದನೇ. ಮತ್ತು ನಾವು ತಿಂತಾ ಇರೋ ಅನ್ನ ಭೂಮಿಲೇ ಬೆಳೆಯೋದು, ತೊಡ್ತಾ ಇರ್ತಕ್ಕಂಥ ಬಟ್ಟೆ ಎಲ್ಲವೂ ಭೂಮಿಯಿಂದಲೇ ನಾವು ಪಡ್ಕೋತಾ ಇರೋದು. ಇಂಥದ್ದು ಬೇರೆ ಕಡೆಯಿಂದ ಬರುತ್ತೆ ಅನ್ನೋ ಮಾತೇ ಇಲ್ಲ. ನಾವು ಬಳಸುವಂಥ ಪ್ರತಿಯೊಂದು ವಸ್ತುವು ಕೂಡ ಅದು ಭೂಮಿಯಿಂದನೇ ನಮಗೆ ಸಿಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಇಷ್ಟೆಲ್ಲ ನದಿ, ಸರೋವರಗಳು, ಸಮುದ್ರ, ಅಂತರ್ಜಲ, ಭೂಮಿಯಿಂದ ಅಂತರ್ಜಲ ಮತ್ತು ಅನೇಕ ಖನಿಜಗಳು ಎಲ್ಲವನ್ನೂ ಭೂಮಿ ನಮಗೆ ಕೊಟ್ಟಿದೆ. ಆದರೆ ನಾವೇನು ಮಾಡ್ತಾಯಿದ್ವಿ, ಅದನ್ನು ಪಡ್ಕೊಂಡು ಪ್ರಕೃತಿನ ಹಾಳು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಪ್ರಕೃತಿ ನಮಗೆ ಹೇಗೆ ವರ ನೀಡಿದೆಯೋ ಅದೇ ಥರ ಅದು ಶಾಪನೂ ಕೊಡುತ್ತೆ ಅಂತ ಮನುಷ್ಯನಿಗಿನ್ನೂ ಗೊತ್ತಿಲ್ಲ. ಯಾಕೆ ಅಂತಂದರೆ ಎಲ್ಲಕ್ಕೂ ಒಂದು ಇತಿ ಮಿತಿ ಗಡಿ ಅನ್ನೋದು ಇದ್ದೇ ಇರುತ್ತೆ. ಅದು ಮೀರಿದಾಗ ಪ್ರಕೃತಿ ವೈಚಿತ್ರ್ಯ, ಈ ಪ್ರಕೃತಿ ವೈಚಿತ್ರ್ಯನ ಮನುಷ್ಯ ತಡ್ಕೊಳಕ್ಕಾಗಲ್ಲ. ನೋಡಿ, ಈಗ ನಾವು ಅನೇಕ ಕಡೆ ಕೇಳಿಬರುತ್ತೆ, ಭೂಕಂಪ ಆಯಿತು, ಸುನಾಮಿ ಬಂತು, ಮತ್ತು ಪ್ರವಾಹ ಉಂಟಾಯಿತು, ಮತ್ತು ಬಿರುಗಾಳಿ, ಸುಂಟರಗಾಳಿ, ಹೀಗೆ ಅನೇಕ ಘಟನೆಗಳನ್ನ ಕೇಳ್ತಾನೆ ಇರ್ತೀವಿ. ಇದಕ್ಕೆ ಕಾರಣ ಯಾರು? ನಾವೇ ಅಲ್ವಾ? ಇರೋವಂಥ ಗಿಡ ಮರಗಳನ್ನೆಲ್ಲ ನಾಶ ಮಾಡ್ತಾ ಇದ್ದೀವಿ. ಭೂಮಿನ ಅಗದು ಬಗದು ಅಲ್ಲಿರತಕ್ಕಂಥ, ಒಳಗೆ ಇರತಕ್ಕಂಥ ಸಂಪತ್ತನ್ನೆಲ್ಲ ಲೂಟಿ ಹೊಡಿತಾ ಇದ್ದೀವಿ. ಹೀಗೆ ಅನೇಕ ಮಾಡಬಾರ್ದು ಕೆಲಸ ಮಾಡಿ ಭೂಮಿ ಮೇಲ್ಪದರ ಸಿಡಿಲಾಗಿ ಏನಾಗ್ತಾ ಇದೆ, ಎಲ್ಲಂದರಲ್ಲಿ ಭೂಕಂಪ ಸಂಭವಿಸ್ತಾ ಇದೆ. ಹಾಗಾಗಿ ಈ ಭೂಮಿನ ನಾವು ಶುದ್ಧವಾಗಿ, ಸ್ವಚ್ಛವಾಗಿ ಮತ್ತು ಅಗತ್ಯವಿದ್ದಷ್ಟೇ ನಾವು ಬಳಸ್ಕೊಂಡ್ರೆ ಪ್ರಕೃತಿ ಮಾತೆ ನಮಗೆ ಒಲಿತಾಳೆ ಮತ್ತು ಎಲ್ಲ ಸಂಪತ್ತನ್ನು ಬಳಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಆಗುತ್ತೆ. ಅದೇ ನಾವು ಮಿತಿ ಮೀರಿ ದುರಾಸೆಯಿಂದ ಪ್ರತಿಯೊಂದನ್ನು ಮಿತಿ ಮೀರಿ ಬಳಸಿದಾಗ ಏನಾಗುತ್ತೆ, ಪ್ರಕೃತಿ ಮುನಿದು ನಾವು ಸರ್ವನಾಶದತ್ತ ಹೋಗ್ತಾ ಇದ್ದೀವಿ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಅನೇಕ ಯುದ್ಧಗಳು ನಡೀತಾ ಇದ್ದಾವೆ. ಒಂದು ಕಡೆ ರಷ್ಯಾ, ಉಕ್ರೇನ್, ಒಂದು ಕಡೆ ಇಸ್ರೇಲ್, ಇರಾನ್, ಹಾಗೆ ನಮ್ಮ ಭಾರತ, ಪಾಕಿಸ್ತಾನ ಕೂಡ ಒಂದು 2-3 ದಿನ ನಡೀತು. ಹೀಗೆ ಎಲ್ಲ ಕಡೆ ಯುದ್ಧದಿಂದ ಏನಾಗ್ತಾ ಇದೆ, ಆ ಮದ್ದು ಗುಂಡುಗಳ ಸ್ಫೋಟದಿಂದ ಭೂಮಿಯ ಮೇಲ್ಪದರ ಸಿಡಿಲಾಗಿ ಭೂಮಿ ಯಾವ ಪ್ರದೇಶದಲ್ಲಿ ಆ ಥರ ಆಗಿರುತ್ತೋ ಆ ಪ್ರದೇಶದಲ್ಲಿ ಭೂಕಂಪ ಖಂಡಿತ ಹಾಗೇ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ವಿನಾಶ ಮಾಡುವಂಥ ಅಸ್ತ್ರಗಳನ್ನು ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳು ಇಟ್ಕೊಂಡಿದ್ದಾವೆ ತಮ್ಮ ಹತ್ರ. ಅದೆಲ್ಲ ಯಾವಾಗ ಸ್ಫೋಟ ಆಗುತ್ತೋ ಆವಾಗ ಭೂಮಿಗೆ ಅಂತ್ಯನೇ ಅಂತ ಹೇಳ್ಬೋದು ನಾವು. ಯಾಕೆಂದರೆ ಅದು ಬಹಳ ವಿನಾಶವನ್ನು ಉಂಟು ಮಾಡತಕ್ಕಂಥ ರೇಡಿಯೋ ಆ್ಯಕ್ಟಿವನ್ನು ಹೊರಸೂಸಿದ್ರೆ ಆ ಭೂಮಿಲಿ ಏನು ಬೆಳೆಯಲ್ಲ. ಆ ರೇಡಿಯೋ ಆ್ಯಕ್ಟಿವನ್ನು ಮತ್ತು ಅಣು ವಿಕಿರಣವನ್ನು ಉಸಿರಾಡಿದ್ರೆ ನಾವು ಬದುಕೋದು ಇಲ್ಲ. ಮತ್ತು ಅನೇಕ ಅಂಗವಿಕಲತೆ ಅದರಿಂದ ಉಂಟಾಗ್ತಾ ಇರುತ್ತೆ. ಅದು ಬಹುಕಾಲದವರೆಗೆ ಇರುತ್ತೆ ಅದು. ಹಾಗಾಗಿ ನಾವು ಭೂಮಿಯನ್ನು ನಮಗೆ ಏನು ಕೊಟ್ಟಿದ್ದಾಳೆ ಆ ಭೂತಾಯಿ, ಆ ತಾಯಿಯ ಮಡಲನ್ನು ಬರಿದು ಮಾಡದೆ ನಾವು ಅದನ್ನು ಮಲಿನಗೊಳಿಸದೆ ಸ್ವಚ್ಛವಾಗಿ, ಶುದ್ಧವಾಗಿ ಮತ್ತು ಅಗತ್ಯಕ್ಕೆ ತಕ್ಕಷ್ಟೇ ಬಳಸ್ಕೊಂಡು ಇನ್ನು ಮುಂದಾದರೂ ಕೂಡ, ಇಲ್ಲಿವರೆಗೆ ಮಾಡಬಾರ್ದೆಲ್ಲ ಮಾಡಿಬಿಟ್ಟಿದ್ದೀವಿ, ಇನ್ನು ಮುಂದಾದರೂ ಅದನ್ನು ಕಾಪಾಡ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅಂತ ಹೇಳ್ತಾ ನಾನು ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ತಮ್ಮೆಲ್ಲರಿಗೂ ಧನ್ಯವಾದಗಳು.